ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಸಿಯಸ್ ಮೂವ್ಮೆಂಟ್ ಬಗ್ಗೆ ಮತ್ತು ಯಾವುದೇ ವಸ್ತುಗಳ ಸಾಗಣೆ ಮಾಡ್ತಾ ಖಚಿತ ಮಾಹಿತಿ ಬರುತ್ತೆ. ಇನ್ಸ್ಪೆಕ್ಟರ್ ಚೌಧರಿ ಅವರು ತಕ್ಷಣ ಕಾರ್ಯಾಚರಣೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವತ್ತು ಸಸ್ಪಿಷಿಯಸ್ ಪರ್ಸನ್ಸ್ ಮೂವ್ಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ. ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ತಾವರಗೆರೆ ಏನು ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಅದನ್ನು ನಿಲ್ಲಿಸಲಿಕ್ಕೆ ಏನು ಸಸ್ಪಿಷಿಯಸ್ ಪರ್ಸನ್ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಕಾನ್ಸ್ಟೇಬಲ್ ಇದ್ದಾರೆ ಅಂತ ಅವರಿಗೆ ಚಾಕುವಿನ ಸಹಾಯ ಮಾಡ್ತಾರೆ. ಅವರಿಗೆ ಗಾಯ ಆಮೇಲೆ ಅವನು ಅದೇ ಪ್ರಪಂಚ ಒಂದು ಹಳ್ಳಿಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ. ಮತ್ತು ಸಸ್ಪಿಷಿಯಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸಹಾಯ ಮಾಡಿದ್ದಾರೆ. ಆದರೂ ಅವನು ಅಲ್ಲೇ ಮುಂದುವರಿಸಿದ್ದಾರೆ. ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ. ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಷಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಈಗೇನು ಇವನು ಇಂಜೂರ್ಡ್ ಅಕ್ಯೂಡ್ ಇದ್ದಾನೆ ಅವನ ಹಿನ್ನೆಲೆ ನೋಡಿದಾಗ ಅವನು 3 NDPS ಕೇಸ್ಗಳಲ್ಲಿ ಭಾಗಿಯಾಗಿದ್ದು ಬಂದಿದೆ. ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಬ್ಲ್ಯಾಕ್ ಮಾರ್ಕೆಟ್ ಇಲ್ಲೀಗಲ್ ಆಗಿ ಶೆಡ್ಯೂಲ್ ಎಕ್ಸ್ ಡ್ರಗ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಬೇರೆ ಮಾದರಿ ವಸ್ತುಗಳು ಸಾಗಾಟ ಮಾಡೋ ಮಾಹಿತಿ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆಗ್ತದೆ. ಅತ್ಯಂತ ನಾವು ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಪ್ರಸ್ತುತ ಯುಗದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಒಂದು ನಶಿಸಿ ಹೋಗ್ತಾ ಇದೆ. ಸೊ ಅದಕ್ಕೂ ಗಟ್ಟಿಗೊಳಿಸುವ ದೃಷ್ಟಿಕೋನ ಇಟ್ಟುಕೊಂಡು ನಾವೇನಪ್ಪ ಅಂದರೆ ಮಿಲಿಂ ಪ್ರೌಢಶಾಲೆಯಲ್ಲಿ ಇದೇ 12ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ಮಾಡ್ಕೊಂಡಿವಿ. ಮೂಲವಾಗಿ ಏನಪ್ಪ ಅಂದರೆ ಮಿಲಿಂ ಪ್ರೌಢಶಾಲೆ ಹಳೆದ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮ, ಜೊತೆಗೆ ಏನಪ್ಪ ಅಂದರೆ ಗುರುಗಳಿಗೆ ಏನಪ್ಪ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಎಲ್ಲ ಶಿಕ್ಷಕರನ್ನು, ನಿವೃತ್ತ ಶಿಕ್ಷಕರನ್ನು ಏನಪ್ಪ ಇವೆಲ್ಲ ಆಹ್ವಾನಿಸಲಾಗಿದ್ದು. ಸೊ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಏನಪ್ಪ ಅಂದರೆ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಕರ್ನಾಟಕ ಪೊಲೀಸ್ ಸೊಸೈಟಿ ಅಧ್ಯಕ್ಷರು ಅವರಿಗೆ ನಾವು ಆಹ್ವಾನಿಸಲಿದ್ದು. ಅದೇ ರೀತಿ MP ಸರ್ ಸರ್. ಸೊ ಅದೇ ರೀತಿಯಾಗಿ ಏನಪ್ಪ ಅಂದರೆ ಸೊಸೈಟಿಯ ಒಂದು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಶಾಂತಪ್ಪ ಸುರನ್ ಸರ್ ಅವರಿಗೂ ಸಹ ನಾವು ಆಹ್ವಾನ ಕೊಟ್ಟಿದ್ದೆವು. ನೆಕ್ಸ್ಟ್ ಏನಪ್ಪ ಆಡಳಿತಾಧಿಕಾರಿಗಳು ಡಾಕ್ಟರ್ ಚಂದ್ರಶೇಖರ್ ಶೀಲವಂತ್ ಸರ್ ಅಂತೇಳಿ. ಸೊ ಪ್ರಮುಖವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಏನಪ್ಪ ಅಂದರೆ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಏನಪ್ಪ ಶ್ರೀ ಅಲ್ಲಂಪುರ ಪಾಟೀಲ್ ಮಾನ್ಯ ಶಾಸಕರು ದಕ್ಷಿಣ ಮತಕ್ಷೇತ್ರ. ಸೊ ಅವರಿಗೂ ನಾವು ಆಹ್ವಾನ ಕೊಟ್ಟಿದ್ದೆವು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಏನಪ್ಪ ಅಂದರೆ ಚಂದ್ರಶೇಖರ್ ಪ್ರಾಂಶುಪಾಲರು ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ ಕಲಬುರಗಿ ಸರ್ ಅವರಿಗೂ ಸಹ ಆಹ್ವಾನ ಕೊಟ್ಟಿವಿ. ಸೊ ಅದೇ ರೀತಿಯಾಗಿ ಶ್ರೀ ಸಚಿನ್ ಸಿರ್ವಾಳ್ ಪಾಲಿಕೆ ಸದಸ್ಯರು ವಾರ್ಡ್ ನಂಬರ್ 44 ಮತ್ತು ಅಧ್ಯಕ್ಷರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ. ಸೊ ಅವರಿಗೂ ನಾವು ಇಲ್ಲಿ ಆಹ್ವಾನ ಕೊಟ್ಟಿವಿ. ಸೊ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ. ನಮ್ಮ ಮಿಲಿಂ ಪ್ರೌಢಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ಮತ್ತು ಈ ಒಂದು ಶಾಲೆಯಲ್ಲಿ ಓದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಏನೋ ಉನ್ನತ ಸ್ಥಾನಕ್ಕೆ ಹೋಗಿದ್ದರು. ಸೊ ಅವರಿಗೂ ಏನಪ್ಪ ಅಂದರೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಒಟ್ಟಾರೆ ಏನಪ್ಪ ಅಂದರೆ ಶಾಲೆಯ ಒಂದು ಶರಣಮೇಳವನ್ನು 1988ರಲ್ಲಿ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಜಗದ್ಗುರು ಮಾತೆ ಮಾದೇವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಶರಣಮೇಳ ಭಾಳ ಐತಿಹಾಸಿಕವಾಗಿ 37 ಶರಣಮೇಳಗಳನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿವೆ. ಈಗ 38ನೇ ಶರಣಮೇಳ 3 ದಿವಸಗಳ ಕಾಲ ಜರುಗ್ತಾ ಇದೆ. 12ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. 12ನೇ ತಾರೀಕು ರಾಷ್ಟ್ರೀಯ ಬಸವದಳದ 34ನೇ ಅಧಿವೇಶನ ಜರುಗ್ತಾ ಇದೆ. ಮತ್ತು ಸಾಯಂಕಾಲ ಮಹಿಳಾ ಗೋಷ್ಠಿ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಮಹಿಳೆಯರಿಗೆ ಸಮಾನತೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಕುರಿತು ಈಗಿನ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಕುರಿತು ಅಂದು ಮಹಿಳಾ ಗೋಷ್ಠಿಯನ್ನು ಸೋಮವಾರ ಸಾಯಂಕಾಲ 12 ಗಂಟೆ, ರವಿವಾರ ಸಾಯಂಕಾಲ ಜರುಗ್ತಾ ಇದೆ.
ದಿನಾಂಕ 13ರಂದು ಸೋಮವಾರ ಬೆಳಗ್ಗೆ 10:30 ಗಂಟೆಗೆ 38ನೇ ಶರಣಮೇಳದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಭಾಪತಿಗಳು ವಿಧಾನ ಪರಿಷತ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದರಲ್ಲಿ ಶರಣ ಸತೀಶ್ ಜಾರಕಿಹೊಳಿ ಸಚಿವರು ಲೋಕೋಪಯೋಗಿ ಬೆಂಗಳೂರು ಇವರು ಸೆಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ವಿಜಯಾನಂದ ಕಾಶ್ಯಪ್ನವರು ಸ್ಥಳೀಯ ಹುನಗುಂದ ಶಾಸಕರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ RB ತಿಮ್ಮಾಪುರ್ ಅಬಕಾರಿ ಹಾಗೂ ಬಾಗಲಕೋಟೆ ಉಸ್ತುವಾರಿ ಸಚಿವರು, ಶರಣ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಮತ್ತು ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಅತ್ಯಂತ ಕಿರಿಯ ವಯಸ್ಸಿನವರು ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಪ್ರತಿನಿಧಿ ಸಾಗರ್ ಅವರಿಗೆ ಮೀಡಿಯಾದವ್ರಿ ನಡ್ರಿ ಸರ್ ನಡ್ರಿ ಬಡ ಬಡ ನಡ್ರಿ ಶಮಣ ನಡ್ರಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.